ಒಂದು ಕಡೆ ಲೋಕಸಭೆಯ ಚುನಾವಣೆಯ ಸಮರ ತಾರಕಕ್ಕೇರ್ತಾ ಇದೆ. ಇನ್ನೇನು ಇವತ್ತು ನಾಳೆ ಅನ್ನೋ ರೇಂಜಿಗೆ ಎಲ್ಲರೂ ಕೂಡ ತಯಾರಿಯನ್ನು ನಡೆಸ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷ ಸಚಿವರುಗಳನ್ನು ನಿಲ್ಲಿಸಿದ್ರೆ ಸೇಫು, ಒಂದು ಕಡೆ ಗೆಲ್ಲಬಹುದು, ಮತ್ತೊಂದು ಕಡೆ ಮತ್ತೊಂದಷ್ಟು ದಕ್ಷಿಣ ಭಾರತದ ಹೆಬ್ಬಾಗಿಲು ಅನ್ನೋ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಅಥವಾ INDIA ಏನು ಒಕ್ಕೂಟವನ್ನು ಮೈತ್ರಿಕೂಟವನ್ನು ಮಾಡ್ಕೊಂಡಿದ್ದಾರೆ. ಸೊ ಈ ಮೂಲಕ ಅತಿ ಹೆಚ್ಚು ಸ್ಥಾನಗಳನ್ನು ಕೊಡ್ತೀವಿ ಅನ್ನೋ ಕೊಡುಗೆಯನ್ನು ಕೊಳ್ಳಲೇಬೇಕು ಅನ್ನೋ ಒಂದು ಹೈಕಮಾಂಡ್ನ ಒತ್ತಾಯ ಎರಡೂ ಕೂಡ ಇರುವಂತಹ ನಿಟ್ಟಿನಲ್ಲಿ ಈ ಒಂದು ಟ್ಯಾಕ್ಟಿಕ್ಸ್ಗೆ ಮುಂದಾಗ್ತಾ ಇದ್ದಾರೆ. ಎಸ್ ವಿಜೇಂದ್ರ ಅವರು, ಈಗ ಸಚಿವರುಗಳಿಗೆ ಟಕ್ಕರ್ ಕೊಡುವಂತಹ ನಿಟ್ಟಿನಲ್ಲೇನೆ ಅಭ್ಯರ್ಥಿಗಳ ಆಯ್ಕೆ ಬಿಜೆಪಿಯಲ್ಲೂ ಕೂಡ ಆಗತ್ತಾ? ಯಾವ ರೀತಿಯಾಗಿ ಆಗತ್ತೆ ಅದ್ರ ಬಗ್ಗೆ ದಯಮಾಡಿ ಹೇಳಿ ಮೇಡಮ್. ನಮಗೆ ಈಗ ಚುನಾವಣೆ ಘೋಷಣೆ ಆಗಬೇಕು, ನಮಗೆ ಇವರು ಕಾಂಗ್ರೆಸ್ನವ್ರ ರೀತಿ ನಾವು ಸೋಲ್ತೀವಿ ಅನ್ನೋ ಭಯ ನಮಗಿಲ್ಲ. ನಮ್ಗೆ 28 ಕ್ಷೇತ್ರದಲ್ಲಿ ನಾವು ಮತ್ತೆ ನಮ್ಮ ಏನು ಏನೋ ಒಂದು ಪಕ್ಷ ಇದೆ JDS, ಅವ್ರಿಗೊಂದಷ್ಟು ಕೆಲವೊಂದು ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ, ದೊಡ್ಡ ನಾಯಕರುಗಳು ದೊಡ್ಡ ದೆಹಲಿಯಲ್ಲಿ ನಡೀತಾ ಇದೆ. ಸೊ ನಮಗೆ ಯಾವುದೇ ರೀತಿಯಾದಂಥ ನಮಗೆ ಭಯ ಇಲ್ಲ. ನಮಗೆ ನಾವೇನೋ ತಕ್ಷಣ ಈಗಲೇ ಮಾಡಬೇಕು ಅಂತ ಏನು ನಮಗೇನು ಇದೂ ಇಲ್ಲ. ಸೊ ಇನ್ನೂ ಸಮಯ ಇದೆ. ಸೊ ಸರಿಯಾದ ಸಮಯಕ್ಕೆ ಸರಿಯಾದ ಅಭ್ಯರ್ಥಿ ಆಗ್ತಾರೆ. 28 ಕ್ಷೇತ್ರದಲ್ಲಿ 28 ಗೆಲ್ತೇವೆ. ಯಾಕಂದ್ರೆ ಈ ಹಿಂದೆ ನಡೆದ ಈಗ ನಮ್ಗೆ ಈಗ ಪಂಚರಾಜ್ಯ ಚುನಾವಣೆ, ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢದಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಕೇಂದ್ರ ಸಚಿವರನ್ನೇ ಕಣಕ್ಕಿಳಿಸಿದ್ರಿ ನೀವು. ಅಂದ್ರೆ ಅಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರಿ. ಈಗಲೂ ಕೂಡ ಒಂದು ಪ್ರತಿಷ್ಠೆ ಇದ್ದೇ ಇದೆ. ಅದು ಬೇರೆ ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ಇರೋದ್ರಿಂದ ಬಿಜೆಪಿ ಪ್ರಾಬಲ್ಯ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋದೇ ಇರೋದು. ಈಗ ನಿಮಗೆ ಒತ್ತಡ 25 ಉಳಿಸ್ಕೊಳ್ಳಕ್ಕಾಗತ್ತಾ ಅನ್ನುವಂತಹ ಸಿಚುವೇಶನ್. ನಾವು 25 ಹೇಳಿದ್ವಲ್ಲ ಮೇಡಮ್, 25 ನಮ್ಮ ಟಾರ್ಗೆಟ್ ಇರೋದು 28, ನಾವು ಗೆಲ್ಲೋದು 28. ಸೊ ಈಗ ನಾನು ಹೇಳೋದೇನಂದ್ರೆ ಅದು ಆ ಸಮಯಕ್ಕೆ ಕೇಂದ್ರ ವರಿಷ್ಠರು ನಿರ್ಧಾರ ಮಾಡ್ತಾರೆ, ಯಾವ ಸಮಯಕ್ಕೆ ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ನಿಂತ್ಕೋಬೇಕು ಅನ್ನೋದು. ಅದು ಅಲ್ಲಿಂದ ಚರ್ಚೆ ಆಗ್ತದೆ. ಇದು ಇಟ್ಸ್ ಟು ಅರ್ಲಿ ಅಂತ ಅಲ್ಲ ನಮ್ಮ ಈ ಚುನಾವಣೆ ಮೇಡಮ್, ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ತರ ಸ್ಟ್ರಾಟಜಿಗಳಿರ್ತವೆ. ಒಂದೊಂದು ಚುನಾವಣೆ ನಿಮ್ಮ ವಿಧಾನಸಭೆ ಚುನಾವಣೆಗೆ ಅನುಸರಿಸಿದ ನೀವು ಅನುಸರಿಸಿದ ಟ್ಯಾಕ್ಟಿಕ್ಸ್ ಇವತ್ತು ಕಾಂಗ್ರೆಸ್ನವರು ಅನುಸರಿಸೋದಕ್ಕೆ ಮುಂದಾಗ್ತಾರೆ. ಅಲ್ಲ, ನಾವು ತಪ್ಪಲ್ಲ, ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ ಮೇಡಮ್. ನಾನು ಹೇಳ್ತಿರೋದೇನು ಗೊತ್ತಾ, ನೀವು ಖಂಡಿತ ನೀವು ಸಚಿವರಿಗೆ ನಿಲ್ಲಿಸಬೇಡ ಅಂತ ನಾವು ಹೇಳ್ತಾ ಇಲ್ಲ. ಬಟ್ ನಿಮಗೆ ಕೊಟ್ಟಿರುವಂತ ಏನೋ ಜವಾಬ್ದಾರಿನ ನಿಮಗೆ ಲೋಕಸಭಾ ಕ್ಷೇತ್ರ ಕೊಡ್ತೀವಿ. ಸೊ ನೀವು ಅಲ್ಲಿ ಗೆಲ್ಲಿಲ್ಲ ಅಂದ್ರೆ ನಿಮಗೆ ಸಚಿವ ಸ್ಥಾನ ತೆಗಿತೀವಿ ಅನ್ನೋದು ಒಂದು ಏನು ಬರ್ತಾ ಇದೆಯಲ್ಲ, ಇದು ತಪ್ಪು ಅಂತ ನಾನು ಹೇಳ್ತಾ ಇರೋದು. ನೀವು ನಿಮ್ ಸಚಿವರಿಗೆ ಕೊಡಿ, ನಿಮ್ ಶಾಸಕರಿಗೆ ಕೊಡಿ, ರಾಹುಲ್ ಗಾಂಧಿ ಅವ್ರನ್ನೇ ಕರ್ಕೊಂಡ್ಬಂದು ನಿಲ್ಸಿ, ಪ್ರಿಯಾಂಕಾ ಗಾಂಧಿ ಅವ್ರನ್ನೇ ಕರ್ಕೊಂಡ್ಬಂದು ನಿಲ್ಸಿ. ನಾವು ಅದ್ರ ಬಗ್ಗೆ ನಮ್ದೇನು ಆಕ್ಷೇಪ ಇಲ್ಲೇ ಇಲ್ಲ. ನಾವ್ ಹೇಳ್ತಾ ಇರೋದು ನೀವು ಒಬ್ಬ ಸಚಿವ ಸ್ಥಾನ ತೆಗಿತೀವಿ ಅನ್ನೋದು ಇದೆಯಲ್ಲ, ಇದು ತಪ್ಪು. ಯಾಕಂದ್ರೆ ಅಭಿವೃದ್ಧಿ ಆಧಾರದ ಮೇಲೆ ಆ ಸಚಿವ ಸ್ಥಾನ ನಡೆಸಬೇಕೇ ವಿನಃ ನೀವು ನಿಮ್ಮ ಪಕ್ಷಕ್ಕೋಸ್ಕರ ನೀವು ಅದನ್ನ ಬಳಕೆ ಮಾಡ್ಕೊಡೋದು ತಪ್ಪು ಅಂತ ನಮ್ಮ ಒಂದು ವಾದ ಮೇಡಮ್. ಇದೊಂದು. ಎರಡನೇದಾಗಿ ಬೇರೆಯವ್ರಿಗೆ ಅವಕಾಶ ಸಿಗಬಹುದೇನೋ ಅಲ್ಲ ಕೊಡ್ಲಿ. ಅಲ್ಲ ಮೇಡಮ್, ನಾವ್ ಹೇಳ್ತಾ ಇದೀವಲ್ಲ, ಅವ್ರಿಗೆ ಇರೋ ಸಚಿವರಿಗೆ ಅವ್ರ ಕೆಲಸ ಒಳ್ಳೇದ್ ಮಾಡ್ತಾ ಇದ್ರು ಅಂದ್ರೆ ಇನ್ ಕೇಸ್ ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ನೀವು ಇದು ಲೋಕಸಭೆ ಜವಾಬ್ದಾರಿ ಕೊಟ್ಬಿಟ್ಟು ನೀವು ಇಲ್ಲಿ ಸೋಲ್ತ್ರಿ ಅಲ್ಲ, ಸೋಲುತ್ತೆ ಕಾಂಗ್ರೆಸ್, ಅದು ಖಂಡಿತ. ಮಾನದಂಡ ಮಾಡ್ಬೇಕು, ಅದೊಂದು ಮಾನದಂಡನ ಅದು. ಇದು ಪ್ರಜಾಪ್ರಭುತ್ವ ಕಗ್ಗೋಲೆ ಮೇಡಮ್, ಇದು 100%. ಇದ್ರಲ್ಲಿ ಬೇರೆ ಮಾತೇ ಇಲ್ಲ. ಆಮೇಲೆ ನಮ್ಮ ಏನು ನಮ್ಮ ಆಮ್ ಆದ್ಮಿ ಪಾರ್ಟಿ ಹೋಗ್ತಾರೆ ಹೇಳ್ತಾ ಇದ್ರು ರಾಮ ಮಂದಿರ. ನಾನು ಅದೊಂದು ಕ್ಲಾರಿಫಿಕೇಶನ್ ಕೊಡ್ತೇನೆ. ಅದು ರಾಮ ಮಂದಿರ ಅನ್ನೋದು ಬಿಜೆಪಿ ಮಂದಿರ ಅಲ್ಲೇ ಅಲ್ಲ, ಅದು ಇದು ರಾಷ್ಟ್ರ ಮಂದಿರ. ಅದು ಆಮೇಲೆ ಅದು ಬಿಜೆಪಿ ಕಟ್ಟಿದ್ದಲ್ಲ, ಅದಕ್ಕೆ ಆದಂತ ಟ್ರಸ್ಟ್ ಇದೆ. ರಾಮ ಮಂದಿರ ಟ್ರಸ್ಟ್ ಬಿಲ್ಡಪ್ ಮೇಡಮ್. ಈಗ ನಮ್ಮ ಒಂದ್ ನಿಮಿಷ ಮಾತಾಡಬಾರ್ದು ನೀವು ಮಾತಾಡಬಾರ್ದು, ನಾನು ಮಾತಾಡಬಾರ್ದು, ನಾನು ಮಾತಾಡ್ಬೇಕು, ನೀವು ಮಾತಾಡಬಾರ್ದು. ನೀವು ಮಾತಾಡಿ, ನೀವು ಮಾತಾಡ್ಬೇಡಿ ಸರ್, ನಾನು ಮಾತಾಡಿ, ನಾನು ನೀವು ಸುಮ್ಮನೆ ಇದ್ದೆ. ನೀವು ಸ್ವಲ್ಪ ಬಿಜೆಪಿ ಕಟ್ಟಿದ್ದಲ್ಲ ಮೇಡಮ್, ಕೋರ್ಟ್ ಆದೇಶ ನಮ್ದು ಸರ್. ಒಂದ್ ನಿಮಿಷ ರೀ, ನಾವು ನೋಡಿ ಮೇಡಮ್, ನಾವು ನಮ್ಮ ಮ್ಯಾನಿಫೆಸ್ಟೋಲ್ ಕೊಟ್ಟಿದ್ವಿ ರಾಮ ಮಂದಿರ. ನಾವು ಕಾನೂನು ಮುಖಾಂತರ ಹೋರಾಟದಲ್ಲಿ ನಮ್ಮ ಕೋರ್ಟ್ ಆದೇಶ ಕೊಟ್ಟಿದೆ, ಅದು ಕಟ್ಟಿದೀವಿ. ಅದನ್ನ ಇವರು ರಾಜಕಾರಣ ಮಾಡ್ತಿರೋದು ಇವ್ರುಗಳು. ಈಗ ಅದು ಶ್ರೀರಾಮ ಮಂದಿರ ಒಂದು ಟ್ರಸ್ಟ್ ಅಂತ ಇದೆ, ಆ ಟ್ರಸ್ಟ್ ಮುಖಾಂತರ ಇವ್ರುಗಳಿಗೆ ಇನ್ವೈಟ್ ಮಾಡಿಲ್ವಾ? ಇವ್ರಿಗೇನಾಗಿತ್ತು ಇವ್ರಿಗೇನಾಗಿತ್ತು ಮೇಡಮ್ ದಾಡಿ ಬರ್ಲಿಕ್ಕೆ? ಯಾಕಂದ್ರೆ ಒಂದು ಸಮುದಾಯ ಎಲ್ಲೋ ಬೇಜಾರಾಗ್ಬಿಡುತ್ತೆ. ಎಲ್ಲರೂ ದುಡ್ಡು ಕೊಟ್ಬಿಟ್ಟಿದ್ದಾರೆ. ಅಲ್ಲ ಮೇಡಮ್, ದುಡ್ಡು ಕೊಡೋದಲ್ಲ, ದೇವಸ್ಥಾನಕ್ಕೆ ಬರಕ್ಕಾಗಲ್ಲ, ದುಡ್ಡು ಕೊಡೋದಲ್ಲ. ಅಲ್ಲ, ಇವ್ರಿಗೇನಂದ್ರೆ ಒಂದು ಸಮುದಾಯದವ್ರು ಬೇಜಾರಾಗ್ಬಿಡ್ತಾರೆ, ನಾವು ಬೆರೆಸ್ತಿಲ್ಲ, ನೀವು ಬೆರೆಸ್ತಾರೆ ಸರ್. ಇರ್ಷಾದ್ ಅವರೇ, ನಾಳೆ ಒಂದಿನ, ನಾಡಿದ್ದು ಇಡೀ ದಿನ ನಾವು ರಾಮನ ವಿಷಯನೇ ಚರ್ಚೆ ಮಾಡ್ತೀವಿ. ಅವತ್ತು ಬೇಕಾದ್ರೆ ಅದನ್ನ ಮಾತಾಡೋಣ. ಎಸ್ ನವಲಿ ಅವರು. ಆಮೇಲೆ ಇನ್ನೊಂದು, ಇವರು ಕಾಂಗ್ರೆಸ್ ಹೋಗ್ತಾರ ಅಂತ ಹೇಳಿದ್ರು ಮೇಡಮ್. ನಮ್ಗೆ 15 ಜನ ನಮ್ಮಲ್ಲಿ ಆಕಾಂಕ್ಷಿಗಳಿದ್ದಾರೆ ಅಂತ ಹೇಳಿ, ಮತ್ತೆ ಅವರಲ್ಲಿ 15 ಜನ ಆಕಾಂಕ್ಷಿಗಳಿದ್ದಾರೆ ಅಂತ ಹೇಳಿದ್ರೆ ಈ ಸಚಿವರುಗಳಿಗೆ ಯಾಕೆ ಬಂದು ನಿಲ್ಲಿಸ್ತಾರೆ ಅಂತ ಇದೊಂದು ಅವರು ಕ್ಲಾರಿಫೈ ಮಾಡಬೇಕು. ಅದನ್ನ ಮಾತಾಡೋಣ. ಎಸ್ ರುದ್ರಯ್ಯ ನವಲಿ ಅವರು, ಈಗ ಒಂದು ಕಡೆ ಏನು JDS ಮತ್ತು ಬಿಜೆಪಿ ಮೈತ್ರಿ ಆದ ನಂತರದಲ್ಲಿ ಒಂದಷ್ಟು ಪ್ರಬಲವಾದಂತಹ ವರ್ಚಸ್ಸನ್ನ ಈಗ ಎರಡೂ ಪಕ್ಷದ ಕಾರ್ಯಕರ್ತರು ಹೋಗ್ತಾರೆ.
ಯಾಕಂತಂದ್ರೆ ಇನ್ನು AP ಈಸ್ ಟೂ ಅರ್ಲಿ. ಯಾಕಂದ್ರೆ ನಿಮ್ಮ ಪಕ್ಷದ ಕಾರ್ಯಕರ್ತರು ಅಥವಾ ನಮ್ಮ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳು, ತಾಲೂಕು, ಪ್ರಾದೇಶಿಕ ಮಟ್ಟದಲ್ಲಿ ಇನ್ನೂ ಆ ಲೆವೆಲ್ಗೆ ತಳವೂರಿಲ್ಲ, ಬೇರೂರುವಂತಹ ಕೆಲಸಗಳಾಗಿಲ್ಲ. ಆಗಿದೆ, ಬಟ್ ಅಂತಹ ಇನ್ನೂ ಆ ಮಟ್ಟಿಗೆ ಆಗಿಲ್ಲ ಅಂತೇಳಿ. ಬಟ್ ಕಾಂಗ್ರೆಸ್ಗೆ ಈಗ ಹೇಗಾಗಿದೆ ಅಂತಂದ್ರೆ, ಕಳೆದ ಬಾರಿ JDS ಕಾರ್ಯಕರ್ತರ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಜೊತೆಯಾಗಿ ನಡೆದಿದ್ದನ್ನು ನೋಡಿದ್ವಿ. ಈ ಬಾರಿ ಅವ್ರು ಯಾರೂ ಇಲ್ಲ, BJP ಕಡೆಗೆ ಸೇರ್ಕೊಂಡಿದ್ದಾರೆ. ಬಟ್ ಕಾಂಗ್ರೆಸ್ಗೆ ಪ್ಲಸ್ ಆಗುವಂಥದ್ದು ಅಂತ ಅಂದ್ರೆ ಏನು ಅಂತ ಹೇಳ್ತೀರಿ ಈ ಬಾರಿ? ಕಾಂಗ್ರೆಸ್ಗೆ ಖಂಡಿತ ಪ್ಲಸ್ ಇದೆ. ಯಾಕಂದ್ರೆ ನಮ್ಮ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಯಾರ್ಯಾರು JDS ಜೊತೆ ಹೋಗಿದ್ದಾರೆ ಅವರೆಲ್ಲ ಮಣ್ಣು ತಿಂದಿದ್ದಾರೆ. ಮುಗಿಸಿದಿರ್ರಿ ನೀವು, JDS ಮುಗಿಸಿರೋರು ನೀವೇನೇನೆ, ನಾವಲ್ಲ. ನಮ್ಮನ್ನು ಬೇಕಾದ ಸಮಯಕ್ಕೆ ಉಪಯೋಗಿಸ್ಕೊಂಡು ನಾಚಿಕೆ ಆಗ್ಬೇಕು ನಿಮ್ಗೆ. ಸಿದ್ದರಾಮಯ್ಯ ಯಾವ ಪಕ್ಷದಲ್ಲಿದ್ರು ಸರ್ ಮೊದಲು? ಬೇಕಾದ ಸಮಯದಲ್ಲಿ ನೀವು ಉಪಯೋಗಿಸ್ಕೊಂಡು ಮಾತಾಡೋ ಪರಿಸ್ಥಿತಿ, ಮಾತಾಡೋ ಮಾತು ಕರೆಕ್ಟ್ ಮಾತಾಡಿ. ನೀವು ಇಷ್ಟ ಬಂದಂಗೆಲ್ಲ ಮಾತಾಡಬಾರ್ದು, ಕರೆಕ್ಟ್ ಮಾತಾಡಿ. ಮುಖ್ಯಮಂತ್ರಿಯವರು ಒಂದು ಮಾತುಗಳು ಯಾವಾಗ ಹೇಳ್ತಾ ಇರ್ತಾರೆ, ಮನೆ 2 ಮನೆ ಪಕ್ಕದಲ್ಲಿ ಒಂದು ಮಧ್ಯದಲ್ಲಿ ಒಂದು ಕಂಪೌಂಡ್ ಇರ್ತಲ್ಲ, ಕಂಪೌಂಡ್ ಮೇಲೆ ಕೂತಿರುವಂಥ ಅವ್ರು ಮಂಕಿ ಇದ್ದಂಗೆ. ಅದು ಈ ಕಡೆ ಕಾಂಗ್ರೆಸ್ ಅವರಿಗೆ ಅಧಿಕಾರ ಬಂದ ತಕ್ಷಣ ಅಲ್ಲೇ ಹಾರೋದು, ಇಲ್ಲ ಅಂದ್ರೆ ಈ ಕಡೆ ಹಾರೋದು. JDS ಪರಿಸ್ಥಿತಿ ಹೇಳ್ತಾರಲ್ಲ, ಅವ್ರು ನಮ್ಮ ಹೇಳ್ತಾರಲ್ಲ. ನಾವ್ ಯಾಕಂದ್ರೆ ನಾವು ಹಂತವಾಗಿ ಇವಾಗ ಸಮಸ್ಯೆ ಇಲ್ಲ, ಸಮಯ ಇದೆ. ನಾವು ರಾಜಕೀಯ ಪರಿವರ್ತನೆ ತರೋಕೆ ಬಂದಿರೋದು. ನಿಮಗೆಲ್ಲ ಇವರು ಅಡ್ಡ ಮಾತಾಡಿದ್ರೆ ನಿಮಗೆ ಅರ್ಥ ಆಗ್ತದೆ, ಮಾತಾಡಕ್ಕೆ ಅಪ್ಪ ಕೊಟ್ರ 4 ಕಡೆ, ಅಮ್ಮ ಕೊಟ್ರ 8 ಹಣ್ಣನ ತರ ಇದ್ದೀರಾ ನೀವು. ಈ ಕಡೆ ಎಲ್ಲ ಕಡೆ ಹೋಗುವಂತವ್ರು ಬದ್ಧತೆ ಇಲ್ಲ, ರಾಜಕೀಯ ಸ್ಥಿತಿ ಇಲ್ಲ, ಅಸ್ತಿತ್ವ ಇಲ್ಲ. ಇವತ್ತು ಬಿಜೆಪಿಗೆ ಶರಣಾಗಿದ್ದೀರಾ, ಬಿಜೆಪಿಗೆ ಮೋದಿಗೆ ಶರಣಾಗಿದ್ದೀರಾ. ನಿಮ್ಮದು ಯಾರು ಶಕ್ತಿ ಇದ್ರೆ, ನೀವೇನಾದ್ರೂ ಇವತ್ತು ಬಿಜೆಪಿ ಇದಿಲ್ಲ ಅಂದ್ರೆ JDS ಒಂದು ಶೂನ್ಯ, ಏನಿಲ್ಲ. ಏನಂದ್ರೆ ಅಲ್ಲ, ಅವ್ರು ಮಾತಾಡಿಕೊಟ್ರೆ ನಿಮ್ಗೆ ಎಲ್ಲಿದೆ? ನೀವುಗಳು ಜನರಿಗೆ ಗೊತ್ತಿದೆ. ಇರಿ, ನಿಮ್ಮ ಆಕ್ರೋಶ, ಪ್ರತಾಪ ಇದೆಲ್ಲ ಒಂದ್ ಸ್ವಲ್ಪ ಕಡಿಮೆ ಇರಲಿ. ನೀವು ಏನು ರಾಜ್ಯದಲ್ಲಿ ಏನು ಇನ್ನೂ ಯಾವ ಅಸ್ತಿತ್ವ ನಿಮಗಿಲ್ಲ. ರಾಜ್ಯಭಾರ ಮಾಡ್ತಿಲ್ಲ, ಯಾವ ಜವಾಬ್ದಾರಿ ಇದ್ರೆ ದೇವೇಗೌಡರ ಬಗ್ಗೆ ಮಾತಾಡಕ್ಕೆ? ಸರ್ ಒಂದ್ ನಿಮಿಷ ಸರ್, ನಾ ಹೇಳ್ತಾ ಇದ್ದೀನಿ, ಬಿಡಿ ಸರ್, ಒಂದ್ ನಿಮಿಷ ಇರಿ. ನೋಡಿ, ಒಂದ್ ನಿಮಿಷ ಸರ್, ಪ್ಲೀಸ್. ದೊಡ್ಡವರ ಬಗ್ಗೆ ಮಾತಾಡುವಾಗ ಗೌರವ ಇರಲಿ. ಅಲ್ಲ, ಒಂದ್ ನಿಮಿಷ. ಗೌರವ ಏನು? ನಾವೇನು ಗೌರವ ತೆಗೆದುಕೊಂಡು ಮಾತಾಡಲ್ಲ. ಯಾವಾಗ ಗೋಡೆ ಮೇಲೆ ಕೂತಿರೋ ನಾಚಿಕಬೇಕು, ಸ್ವಾಮಿ ನಮ್ಮನ್ನು ಉಪಯೋಗಿಸ್ಕೊಂಡಿದ್ದೀರಾ ರಾಜ್ಯದಲ್ಲಿ. ಆಯ್ತಾ? ನೀವು ಕೂಡ ಸ್ಕ್ರಾಚ್ ಇಂದ ಬಂದಿರೋರು. ಯಾವ ಪಕ್ಷವನ್ನು ಕೂಡ ಇಲ್ಲಿ ಕೀಳಾಗಿ ನೋಡುವ ಅಥವಾ ಯಾವುದನ್ನ ಕೂಡ ಶ್ರೇಷ್ಠವಾಗಿ ನೋಡುವ ಅವಶ್ಯಕತೆ ಇಲ್ಲ. ನೀವೇನೋ ಒಂದು ಪಕ್ಷದ ಜೊತೆಗಿದ್ದೀರಿ ಅಂದ ತಕ್ಷಣ ಕಾಂಗ್ರೆಸ್ ಶ್ರೇಷ್ಠ ಅಲ್ಲ, ಅಥವಾ ಬಿಜೆಪಿ ಶ್ರೇಷ್ಠ. JDS ನವರು ಬಿಜೆಪಿ ಜೊತೆಗೆ ಹೋಗ್ತಿದ್ದಾರೆ ಅಂದ ತಕ್ಷಣ ಬಿಜೆಪಿನೂ ಶ್ರೇಷ್ಠ ಅಲ್ಲ. ಸೊ ಎಲ್ಲದಕ್ಕೂ ಅದರದ್ದೇ ಆದಂತಹ ಸ್ಥಾನಮಾನ, ಗೌರವಗಳು ಇದ್ದೇ ಇರುತ್ತೆ. ಅದನ್ನು ಕೊಟ್ಟು ನಾವು ತಗೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಮರ್ಯಾದೆ ಕೊಟ್ಟು ತಗೊಳ್ಳೋದು ಸರ್, ಮರ್ಯಾದೆ ತಗೊಳ್ಳೋದಲ್ಲ. ಹಾಗಾಗಿ ಅನೇಕ ವಿಚಾರ ಕೇಳಿಸ್ಕೊಳ್ಳಿ ಸರ್, ನಾನು ಮಾತಾಡ್ತಿದ್ದೀನಿ ಅಂದ್ಮೇಲೆ ನೀವು ಕೇಳಿಸ್ಕೋಬೇಕು, ಓಕೆನಾ? ಸೊ ಇಲ್ಲಿ ನಾನು ಯಾರನ್ನು ವೈಯಕ್ತಿಕವಾಗಿ, ನೀವು JDS BJP ನೀವು ವಕ್ತಾರರಾಗಿ ಬಂದಿದ್ದೀರಿ ಅಷ್ಟೇ, ನೀವೇ ಪಕ್ಷಗಳಲ್ಲ, ಓಕೆನಾ? ಆ ಪಕ್ಷವನ್ನ ಪ್ರತಿನಿಧಿಸುವಂತಹ ವಕ್ತಾರಗಳು ನೀವು. ಸೊ ನಿಮ್ಮ ಪಕ್ಷಗಳಲ್ಲಿ ಹೇಗೆ ನಿಮಗೆ ಗೌರವ ಇರುತ್ತೋ ಬೇರೆ ಪಕ್ಷದ ಮೇಲೂ ಗೌರವ ಇರಲಿ, ಟೀಕೆ ಇರಲಿ, ಟಿಪ್ಪಣಿಗಳಿರ್ಲಿ. ಆದ್ರೆ ಅದಕ್ಕೆ ಒಂದು ಹಂತ ಅನ್ನೋದು ಇರುತ್ತೆ, ಅದಕ್ಕೆ ಆದಂತಹ ಒಂದು ಬೌಂಡ್ರಿ ಇರುತ್ತೆ. ಅದನ್ನ ದಯಮಾಡಿ ಯಾರು ಮೀರಬೇಡಿ ಅಂತ ನಾನು ಕೇಳ್ತೀನಿ. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, GTPL ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.